ಪ್ರಿಯ ವೀಕ್ಷಕರೇ, ಹಳ್ಳಿ ಜಾಣಾರು ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇದು ಅಮಾವಾಸ್ಯೆ ಎಡವಟ್ಟು ಭಾಗ 32, ಭಾಗ 31 ನೋಡಿಕೊಂಡು ಭಾಗ 32 ನೋಡಿ. ಯಾಕ್ರಣ್ಣ ನಿಂತ್ಕೊಂಡು ಹಂಗೆ ನೋಡ್ತಾ ಇದ್ದೀರಾ ಆಶ್ಚರ್ಯದಿಂದ? ಇವಾಗ ರುಬ್ರಣ್ಣ ರುಬ್ರಿ, ಒಬ್ಬರು ಚಟ್ನಿಗೆ ರುಬ್ರಿ, ಇನ್ನೊಬ್ಬರು ಇಡ್ಲಿಗೆ ರುಬ್ರಿ. ಇಷ್ಟೊಂದು ರುಬ್ಬ ಮಿಷಿನ್ಗಳು ಇದ್ದಾವೆ. ಎಲ್ಲಾದ್ರಾಗೂ ಹಾಕ್ಯಂಡು ಇವಾಗ ನಮ್ಮ ಹೋಟ್ಲು ಓನರು ನಿಮ್ಮನ್ನು ರುಬ್ತಾರೆ. ರುಬ್ರಣ್ಣ ರುಬ್ರಿ ಇವಾಗ ನೀವು. ಶಿವನೇ ಶಂಭುಲಿಂಗ, ಅಲ್ಲ ಕಣಲ ಅಮಾವಾಸ್ಯೆ. ಈ ರುಬ್ಬ ಮಿಷಿನ್ಗಳು ಇಷ್ಟೊಂದು ಇದ್ದಾವೆ, ಇದ್ರಾಗೆ ಹಂಗಲ್ಲ ರುಬ್ಬೋದು ನಾವು. ನಮ್ಮ ಹೆಂಡ್ರು ಹೋಗಿ ಒಂದಿನ ಕನ ರಾಗಿ ಹಿಟ್ಟು ಹಾಕಿಸ್ಕೊಂಬ ಅಂತ ಹೇಳಿದ್ರು ಎಂದೆಂದೂ ಹೋಗಿ ರಾಗಿ ಹಿಟ್ಟನ್ನ ಹಾಕಿಸ್ಕೊಂಬಂದಿರಲಿಲ್ಲ ಕಣ್ಲ ಅಮಾವಾಸ್ಯೆ. ನಿನ್ನ ಸಾವಾಸ ಮಾಡಿ ನಾನೇ ಇಲ್ಲಿ ರುಬ್ಬಂಗಾಗೈತಲ್ಲೋ ಅಮಾವಾಸ್ಯೆ. ಅಲ್ಲ ಕಣ್ಣಾಗಣೋಯ್, ನನಗೇನು ಗೊತ್ತು ನಾಗಣ್ಣ. ನಾನು ರಾತ್ರಿ ಟಿವಿನಾಗೆ ಆ ಜಗ್ಗೇಶಪ್ಪನು ಆ ದ್ವಾರಕೇಶಪ್ಪನು ಹೋಟ್ಲಾಗೆ ದುಡ್ಡಿಲ್ದಂಗೆ ಊಟ ಮಾಡ್ಕೊಂಡ್ಬಂದ್ರು. ಹಂಗೆ ನಾವು ಹೋಗಿ ಮಾಡಿದ್ರೆ ಊಟ ಮಾಡ್ಕೊಂಬರ್ಬೋದು ಅಂತ ಹೇಳಿ ಹಂಗೆ ಮಾಡಿದೆ ಕಣೋ. ಇವಾಗ ಯಾತೋ ಅಪ್ಡೇಟ್ ಆಗೈತಂತೆ, CCTV ಐತಂತೆ ಹೋಟ್ಲಾಗೆ. ಅವ್ರು ನೋಡ್ಬಿಟ್ರು ಕಣ ನನ್ನ ಕಾಫಿ ಒಳಗಡೆ ಜಿರ್ಲೆ ಹಾಕದ. ಆದರೆ ಅವಾಗ ಜಗ್ಗೇಶಪ್ಪ ದ್ವಾರಕೇಶಪ್ಪ ಊಟ ತೊಳಕ್ಕೆಲ್ಲ ಜಿರ್ಲೆ ಎಲ್ಲ ಹಾಕ್ಬೇಕಾರೆ ಆ ಹೋಟ್ಲರು ಯಾತೂ ನೋಡಿರ್ಲಿಲ್ಲ. ಅವಾಗ CCTV ಇರ್ಲಿಲ್ಲಂತೆ. ಇವಾಗ ಕ್ಯಾಮ್ರಾ CCTV ಎರಡು ಐದವಂತ ಕಣ್ಣಾಗಣ್ಣೋಯ್. ಹಲೋ ರೀ ಯಜಮಾನ್ರೆ, ಮೊದಲು ಹಿಟ್ಟನ್ನ ರುಬ್ರಿ. ನೀವು ಒಬ್ರು ಇಡ್ಲಿಗೆ ರುಬ್ರಿ. ಈ ಒಣ್ಣೆ ಶೆಡ್ಡಿ ಹಾಕ್ಯಣೈತಲ್ಲ, ಈ ಒಣ್ಣೆಯ ಚಟ್ನಿ ರುಬ್ತಾನೆ. ರಾಪ ರಾಪ ರುಬ್ಬಿ ನಮಗೆ ಬೇಗ ಬೇಗ ನೀವು ಕೊಡಬೇಕು. ಇಲ್ಲ ಅಂತಂದ್ರೆ ನಮ್ಮ ಓನರು ಬೈತಾರೆ ನೋಡು. ಸೋರಿ ಕಣ್ರಪ್ಪ, ಹಂಗೆ ರಾಪ ರಾಪ ಎಲ್ಲ ರುಬ್ಬ್ರಿ. ಬತ್ತೀನಿ ನಾನು ಇವಾಗ. ನಗಣೋಯ್, ನನ್ನ ಮಿಷಿನು ಚೆನ್ನಾಗಿ ಕೆಲಸ ಮಾಡತ್ ಕಣ್ಣಾಗಣ್ಣ. ನಿಂದು ಅವಾಗೆ ಹಳೇ ಮಿಷಿನ್ ಹೇಳಾಗಣ್ಣು, ಕೆಲಸನೇ ಮಾಡಕ್ಕಿಲ್ಲ. ನನ್ನ ಮಿಷಿನ್ನು ಹೊಸ ಮಿಷಿನ್ನು ಸಾಕಾತಾಗೆ ಕೆಲಸ ಮಾಡತ್ ಕಣ್ಣಾಗಣ್ಣೋಯ್. ಅಯ್ಯಯ್ಯಯ್ಯೋ, ಯಾವನಲ್ಲ ನಾನು ಜಾಡ್ಸ್ ಒದ್ದಿದ್ದಿವಾಗ. ಅಲ್ಲ ಕಣ್ಲ ಕಳ್ಬಡ್ಡಿ ಮಗನೇ ಅಮಾವಾಸ್ಯೆ, ನನ್ನ ಹಿಟ್ಟನ್ನ ಈ ಹೋಟ್ಲಾಗೆ ರುಬ್ಬಾಕಿಕ್ಕಿರೋದಲ್ದೇನೆ ನಿಂದು ಹಳೆ ಮಿಷಿನ್ನು ನಂದು ಹೊಸ ಮಿಷಿನ್ ಅಂತ ಬೇರೆ ಮಾತಾಡ್ತೀಯನಲ್ಲ ಅಮಾವಾಸ್ಯೆ. ನಗಣ್ಣು ನೀನೇ ನೋಡ್ ನಗಣ್ಣ ಬೇಕಾರೆ. ನಾನು ಚಟ್ನಿ ರುಬ್ತಿರೋ ಆ ಮಿಷಿನ್ನು ಹೊಸದಾಗೈತೆ, ನೀನು ಹಿಟ್ಟು ರುಬ್ಬ ಮಿಷಿನ್ನು ಹಳೇದಾಗೈತೆ ಕಣೋ. ಅದಕ್ಕೆ ನಾನು ಹಂಗೆ ಹೇಳ್ದೆ ಕಣೋ, ನೀನು ಅದಕ್ಕೆ ಜಾಡ್ಸ್ ಒಯ್ಯೋದು ನನ್ನ. ಏಳಾದ್ನ ಸರಿಯಾಗಿ ಹೇಳ ಅಮಾವಾಸ್ಯೆ. ನಂತಾಗ ಸುಮ್ಮನೆ ವದೆ ತಿನ್ಬೇಡ ನೋಡ್ಲಾ. ಒಂದು ರೋಬಟ್ಟು ಈ ದೊಡ್ಡರಿಗೆ ಮರುವಾದೆ ಕೊಡ್ಲಾ ಅಮಾವಾಸ್ಯೆ. ನೋಡ್ರಪ್ಪ, ನಾಗಣ್ಣುಗೆ ಮರುವಾದೆ ಕೊಡಬೇಕಂತೆ. ಅದಕ್ಕೆ ನಾಗಣ್ಣುಗೆ ಸರಿಯಾಗಿ ಹೇಳ್ತೀನಿ ಇವಾಗ ಕೇಳ್ರಿ. ನಾಗಣ್ಣು, ನಾನ್ ನಿನಗೆ ಮರುವಾದೆ ಕೊಡಲೇನು ನಾಗಣ್ಣ? ಹೆಂಗೆ ಹೇಳ್ತೀಯ ನೋಡು. ಸೋರಿ ಬಿಡ್ ನಾಗಣ್ಣ, ನಿಮ್ಮ ಎಮ್ಮೆ ಗೊಡ್ಡೆ ಮುಂದೋಗ್ಲಿ, ನಮ್ಮ ಕ್ವಾಣನೇ ಹಿಂದೆ ಬರ್ಲಿ ಬಿಡ್ ನಾಗಣ್ಣ. ಯಾಕಲ್ಲ ಅಮಾವಾಸ್ಯೆ ಹಂಗೆ ಹೇಳ್ತೀಯ ಅಲ್ಲೋ? ಏನು ಇಲ್ಲ ಕಣ್ಣಾಗಣ್ಣ, ನೀನು ದೊಡ್ಡನಲ್ಲ ಅದಕ್ಕೆ ನೀನೇ ಮುಂದೋಗು. ನಾನು ಸಣ್ಣನ್ ನೋಡು, ಅದಕ್ಕೆ ನಾನೇ ನಿನ್ನಿಂದೆ ಬತ್ತೀನಿ ಅಂತ ಹೇಳ್ದೆ ಕಣ್ಣಾಗಣ್ಣ. ಮರುವಾದೆ ಇರಲಿ ನಾಗಣ್ಣನ ಮೇಲೆ. ಒಂದು ರವಟ್ಟು ಭಯ ಇರಬೇಕು ನಾಗಣ್ಣ ಅಂದ್ರೆ. ನಾಗಣ್ಗೆ ಅದಕ್ಕೆ ಯಾತು ತಿಳಿಯಾಕಿಲ್ಲ ಅಂಬೋದು. ನಾನು ಹೇಳಿದ್ದು ನಾಗಣ್ಗೆ ಅರ್ಥನೇ ಆಗಿಲ್ಲ. ಯಾತ ಅಮಾವಾಸ್ಯೆ ಅದು ನಮ್ಮ ವೀಕ್ಷಕರಿಗೇನೆ ಯಾತೋ ಹೇಳ್ದಂಗಾತು. ಏನು ಇಲ್ಲ ಕಣಣ್ಣ, ನಮ್ಮ ನಾಗಣ್ಗಿರ ಅಂತ ದೊಡ್ಡದು ಮನ್ಸು ಬೇರೆ ಯಾರಿಗೂ ಇಲ್ಲ ಅಂತ ನಮ್ಮ ವೀಕ್ಷಕರಿಗೆ ಹೇಳ್ದೆ ಕಣಣ್ಣ ನಾಗಣ್ಣ. ಅಲ್ಲ ಕಣ್ರಿ ಯಜಮಾನ್ರೆ, ನಿಮ್ಮಿಬ್ರು ಕರ್ಕ ಬಂದು ಇಲ್ಲಿ ಬಿಟ್ಟಿರೋದು ಯಾಕ್ರಿ? ಆಗಿಂದಟಿ ಏನೇನು ಕೆಲಸ ಮಾಡಿಲ್ವಲ್ರಿ? ನೀವಿಬ್ರು ಇಲ್ಲಿ ಅಲ್ಟೆ ಹೊಡಿಯಾಕೇನ್ರಿ ನಾವು ಕರ್ಕ ಬಂದು ಬಿಟ್ಟಿರೋದು? ನಿಮಗೆ ಅರ್ಥ ಆಗಲ್ವೇನ್ರಿ? ನಮಗೆ ಅರ್ಜೆಂಟ್ ಇವಾಗ ಚಟ್ನಿ ಬೇಕು, ಹಿಟ್ಟು ಬೇಕು, ರಾಪ ರುಬ್ಲಿ ಅಂತ ಇಲ್ಲಿ ಬಿಟ್ಟೋದ್ರೆ ಅಲ್ಟೆ ಹೊಡಿತಾ ನಿಂತ್ಕೊಂಡಿದ್ದೀರಲ್ರಿ. ಎಲೇ ಶೆಡ್ಡಿ ಹಾಕೊಂಡಿರಾನೆ, ಒಟ್ಟಿಗೆ ಏನ್ಲಾ ತಿಂತೀಯ ನೀನು? ಸರ್, ನೀವಿವಾಗ ನನಗೆ ಆ ಪಲಾವ್ಗೆ ಒಂದು ರೊಟ್ಟು ಮೊಸರು ಬಜ್ಜಿ ಹಾಕ್ಯಂಡು ಕೊಟ್ರೆ ಒಟ್ಟಿಗೆ ಏನಾದರೂ ತಿಂತೀನಿ ಸರ್. ನೀವು ಒಟ್ಟಿಗೆ ಏನು ತಿಂತೀರ ಅಂತ ಕೇಳಿರಲ್ಲ, ಅದಕ್ಕೆ ಪಲಾವನು ಮೊಸರು ಬಜ್ಜಿ ಕೊಡಿ ಸರ್ ನನಗೆ. ಅದ್ರ ಜೊತೆಗೆ ಹಂಗೆ ಒಂದು 2-3 ತೂತು ವಡೆನೂ ಹಾಕ್ತೀನಿ, ಅವನು ತಿಂದು ಹೆಂಗ? ಬೇಡ ಕಣ್ ಸರ್, ನಾನು ತೂತು ವಡೆ ಎಲ್ಲ ತಿಂಬಲ್ಲ ಸರ್. ನನಗೊಂದು ರೊಟ್ಟು ಗ್ಯಾಸ್ಟ್ರಿಕ್ದು ಟ್ರಬಲ್ ಸರ್. ನಮ್ಮ ನಾಗಣ್ಣು ಕೊಡ್ರಿ ಸರ್, ತೂತು ವಡೆನ ತಿಂತಾರೆ. ಅಯ್ಯೋ ಎರೇ ಮೋಟ್ ಮೆಣಸಿಕಾಯಿ ಅಂತಾನೆ
ಆ ಹಿಟ್ಟು ರುಬ್ಬ ಮಿಷಿನ್ನಾಕಿ ಹಾಕಿ ನೀನು ಅವಮುಕ್ ಬಿಡ್ತೀನಿ ನೋಡ್ಲಾ ಈಗ ಯೋಚ್ಚಾಗೇನ ಮಾತಾಡಿದರೆ. ಏಲೇ ಅಮಾವಾಸ್ಯೆ ಸುಮ್ಕಿರ್ಲ, ಇವಾಗಲೇ ಈಟೊಂದು, ಆಮೇಲೆ ಇನ್ಯಾತನ ನೀನು ಮಾತಾಡಿ ಇನ್ಯಾತ್ಕನ ಅವ್ರು ಕೆಲಸ ಮಾಡೋಕ್ಕಿಕ್ಕೇರು ಕಣ್ಲಾ ನಮ್ಮನ್ನ. ಸಾರು ಸಾರು ಬೀರಿನೇ ರುಬ್ಬಿ ಕಳಿಸ್ತೀವಿ ಸಾರು, ಬೇಗ ನಿಮ್ಮ ಸಪ್ಲೈಯರ ಹುಡುಗನ್ನ ಕಳಿಸ್ರಿ ಸಾರು. ನೋಡ್ರಿ ಇವಾಗ ಹೇಳ್ತಾ ಇದ್ದೀನಿ ಕೇಳ್ರಿ, ಬೀರಿನೇ ಆ ಚಟ್ನಿನೂ ಆ ರವೆನೂ ರುಬ್ಬಿ ಕಳಿಸ್ಲಿಲ್ಲ ಅಂತ ಅಂದರೆ ನಿಮ್ಮನ್ನ ಮೆಣಸಿನ್ಕಾಯಿ ರುಬ್ಬಕ್ಕೆ ಇಕ್ಬಿಡ್ತೀನಿ. ಬೀರಿನೇ ಆ ಚಟ್ನಿನೂ ಆ ರವೆನೂ ರುಬ್ರಲ್ಲ. ಸಾರು ಸಾರು ಹಂಗೆ ಮಾಡಬೇಡಿ ಸಾರು, ಬೀರಿನೇ ರುಬ್ತೀವಿ ಸಾರು ಇವಾಗ. ಸೋರಿ ಕಣ್ರಿ ಯಜಮಾನ್ರೆ, ನಮ್ಮ ಸಪ್ಲೈಯರ್ನ ಕಳಿಸ್ತೀನಿ, ಬೀರಿನೇ ರುಬ್ಬಿಟ್ಟು ಅವನ ಕೈಗೆ ಕೊಟ್ಟು ಕಳಿಸ್ರಿ. ನಾಗಣ್ಣ ನಿನ್ನ ಮಿಷಿನ್ ಸಣ್ಣ ಮಿಷಿನ್ ಕಣ್ಣಾಗಣ್ಣ, ನನ್ನ ಮಿಷಿನ್ ನೋಡೋಣ ಎಷ್ಟು ದೊಡ್ಡ ಮಿಷಿನ್. ಯಾತಲ ಅಮಾವಾಸ್ಯೆ ಹಂಗೆ ಹೇಳ್ತೀಯಲ್ಲ ಅಮಾವಾಸ್ಯೆ. ಅದೇ ಕಣ್ಣಾಗಣ್ಣ, ನಂದು ದೊಡ್ಡ ಮಿಷಿನ್ ನೋಡು, ಅದಕ್ಕೆ ಬೇಗ ಎಲ್ಲ ಕೆಲಸನೂ ಆಗ್ತೈತೆ ಕಣ್ಣಾಗಣ್ಣ, ಜೋರ ಕೆಲಸ ನಡೀತೈತಿ. ನಿಂದು ಸಣ್ಣ ಮಿಷಿನ್ ನೋಡು, ಅದಕ್ಕೆ ನಿನ್ನ ಕೆಲಸ ಒಂದ್ರ ಒಟ್ಟು ನಿಧಾನ ಕಣ್ಣಾಗಣ್ಣ. ನಿಂದು ಸಣ್ಣ ಮಿಷಿನ್ ನೋಡು ನಾಗಣ್ಣ, ಅದಕ್ಕೆ ಕೆಲಸನೇ ಜೋರಾಗಿ ನಡೆಯಲ್ಲ, ಒಂದ್ರ ಒಟ್ಟು ನಿಧಾನ ನಿನ್ನ ಕೆಲಸ. ಸಣ್ಣ ಮಿಷಿನ್ ಅಲ್ಲ ಅದಕ್ಕೆ. ಬಿಡ್ಲಾ ಅಮಾವಾಸ್ಯೆ, ದೊಡ್ಡ ಮಿಷಿನ್ ಆದ್ರೇನು ಸಣ್ಣ ಮಿಷಿನ್ ಆದ್ರೇನು, ಕೆಲಸ ನಡೆದ್ರೆ ಸಾಕು ಕಣ್ಲಾ ಅಮಾವಾಸ್ಯೆ. ಹೇಳಾಗಣ್ಣ, ಸಣ್ಣ ಮಿಷಿನ್ ಆದ್ರೇನು ದೊಡ್ಡ ಮಿಷಿನ್ ಆದ್ರೇನು, ಒಟ್ನಲ್ಲಿ ಕೆಲಸ ನಡೆದ್ರೆ ಸಾಕು ಕಣ್ಣಾಗಣ್ಣ. ಅಲ್ಲ ಕಣ್ಲಾ ಅಮಾವಾಸ್ಯೆ, ನಮ್ಮ ಹೆಂಡ್ರು ನಮ್ಮ ಅಯ್ಯಪ್ಪ ಹಿರಿಯೂರಿಗೆ ರೇಷನ್ ತರಕ್ಕೆ ಹೋಗ್ಯವನೆ, ತರಕಾರಿ ತರಕ್ಕೆ ಹೋಗ್ಯವನೆ, ಬೀರಿನೇ ಬತ್ತಾನೆ ನಮ್ಮ ಹಳ್ಳಿಗೆ ಇವತ್ತು ಅಂತ ಹೊಂದ್ಕೊಂತಾ ಇರ್ತಾಳೆ ನಮ್ಮ ಹೆಂಡ್ರು. ಅವಳಿಗೇನು ಗೊತ್ತು ಪಾಪ, ನಾವಿಲ್ಲಿ ಚಟ್ನಿ ರುಬ್ತಾ ಇದ್ದೀವಿ, ಹಿಟ್ಟು ರುಬ್ತಾ ಇದ್ದೀವಿ ಅಂತ ಅವಳಿಗೇನು ಗೊತ್ತಾಗಬೇಕು ಅಮಾವಾಸ್ಯೆ. ಇವ್ರು ನೋಡಿದರೆ ಇವತ್ತು ಹೋಟ್ಲಾಗೆ ನಮ್ಮನ್ನು ಬಿಡಂಗೆ ಕಾಮ್ತಿಲ್ವಲ್ಲ ಅಮಾವಾಸ್ಯೆ. ಹೆಂಗ್ಲಾ ಮಾಡೋದು, ಇವತ್ತು ರಾತ್ರಿಗೆ ನಾನು ಊರಿಗೆ ಹೋಗಲಿಲ್ಲ ಅಂತ ಅಂದರೆ ಹೆಂಗಲ್ಲ ಅಮಾವಾಸ್ಯೆ. ನಮ್ಮ ಹೆಂಡ್ರು ಯೋನ್ ಅನ್ಕೊಂತಾಳಲ್ಲ ಅಮಾವಾಸ್ಯೆ. ಬೇಡ್ನಾಗಣ್ಣು, ಇವತ್ತು ಒಂದು ರಾತ್ರಿ ಹಂಗೆ ಇರೋಕ್ಕಾಗಲ್ಲೇ ನಿನ್ನ ಕೈಲಿ? ಅಬ್ಬಾ ಒಂದು ರಾತ್ರಿ ಹಂಗೆ ಇರೋಕ್ಕೆ ಹೆಂಗೆಲ್ಲ ಚಿಂತೆ ಮಾಡ್ತಿದ್ಯಾ ನೋಡ್ನಾಗಣ್ಣ. ಯೋಲೇ ಅಮಾವಾಸ್ಯೆ, ಯಾತಲ ಹಿಂಗೆ ಹೇಳ್ತೀಯ ನೀನು? ಅದೇ ಕಣ್ಣಾಗಣ್ಣು, ಯೋನ್ ಇವತ್ತು ಒಂದು ರಾತ್ರಿ ಮನೆಗೆ ಹೋಗ್ಲಿಲ್ಲ ಅಂದ್ರೆ ಏನು ಆಗಲ್ಲ ಹೇಳು ಅಂತ ಹೇಳ್ದೆ ಕಣ್ಣಾಗಣ್ಣು, ಅಷ್ಟೇ. ಯೋಲೇ ಅಮಾವಾಸ್ಯೆ, ಇದೇನು ಎಷ್ಟು ರುಬ್ಬಿದ್ರೂ ಇನ್ನು ರುಬ್ತಾನೇ ಇರಬೇಕಲ್ಲೋ ಅಮಾವಾಸ್ಯೆ. ನೋಡಿದ್ರಲ್ಲ ವೀಕ್ಷಕರೇ, ನಾನು ನಾಗಣ್ಣ ಹಿಟ್ಟುನು ಚಟ್ನಿನೂ ಹೆಂಗೆಲ್ಲ ರುಬ್ತಾ ಇದೀವ ಅಂತ. ನಾವು ಹಿಟ್ಟು ರುಬ್ಬೋದು ಚಟ್ನಿ ರುಬ್ಬೋದು ನಿಮಗೆ ಇಷ್ಟ ಆಗಿದ್ರೆ ಹಂಗೆ ಈ ಹಳ್ಳಿ ಜಾಣಾರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ರಪ್ಪ. ಓಸಿ ಹಂಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕು ಶೇರು ಕಾಮೆಂಟು ಕೊಡ್ರಪ್ಪ. ಇದು ಅಮಾವಾಸ್ಯೆ ಎಡವಟ್ಟು ಭಾಗ 32.